ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಕಷ್ಟ, ಸಮಸ್ಯೆಗಳು, ತಾಪತ್ರಯ ಅನ್ನೋದಲ್ಲ ಮನುಷ್ಯನ ಜೀವನದಲ್ಲಿ ಸಹಜ. ಕಷ್ಟಗಳಿಲ್ಲದಿರೋ ಮನುಷ್ಯರೇ ಇಲ್ಲ, ಕಷ್ಟಗಳು ಇಲ್ಲದೇ ಇದ್ರೆ ಮನುಷ್ಯರೇ ಅಲ್ಲ ಅನ್ನೋ ಮಾತು ಕೂಡ ಇದೆ. ಆದರೆ ಯಾರು ಈ ಕಷ್ಟ ಕಾರ್ಪಣ್ಯಗಳನ್ನ ಮೆಟ್ಟಿ ಎಲ್ಲರೂ ಅಚ್ಚರಿಗೊಳ್ಳೋ ಮಟ್ಟದಲ್ಲಿ ಬೆಳೆದು ನಿಲ್ತಾರೋ ಅಂಥವರನ್ನ ಸಾಧಕರು ಅಂತಾರೆ. ಅವರನ್ನ ಜನರು ಮೆಚ್ಚಿ ಪ್ರೋತ್ಸಾಹಿಸ್ತಾರೆ. ಆ ಸಾಲಿಗೆ ಸೇರೋ ಕರ್ನಾಟಕದ ಅದ್ಭುತ ಪ್ರತಿಭೆ ರವಿ ಬಸರೂರು. ಕೆಜಿಎಫ್ ಅನ್ನೋ ಸಿನಿಮಾದಲ್ಲಿ ಅತ್ಯಂತ ಮುಖ್ಯ ಪಾತ್ರ ವಹಿಸಿದ್ದ ಮ್ಯೂಸಿಕ್ನ ಸೃಷ್ಟಿಕರ್ತ ರವಿ ಬಸರೂರು ಇವತ್ತು ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯ ಟಾಪ್ ಮ್ಯೂಸಿಕ್ ಡೈರೆಕ್ಟರ್ಗಳಲ್ಲಿ ಒಬ್ಬರು. ಇವತ್ತು ದೇಶದ ಯಾವ ನಗರಗಳಿಗೆ ಹೋದರೂ ಗುರುತಿಸೋ ಮಟ್ಟಕ್ಕೆ ಬೆಳೆದಿದ್ದಾರೆ. ಇಂಥ ಅದ್ಭುತ ಪ್ರತಿಭೆ ಇರೋ ರವಿ ಬಸರೂರು ತಮ್ಮ ಜೀವನದಲ್ಲಿ 2 ಬಾರಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಅಂದ್ರೆ ನಂಬೋದಕ್ಕೆ ಸಾಧ್ಯನಾ? ಯಾರೋ ಈ ಮಾತನ್ನ ಹೇಳಿದಿದ್ರೆ ಅದನ್ನ ರೂಮರ್ ಅಂತ ಹೇಳ್ಬೋದಿತ್ತು. ಆದ್ರೆ ಖುದ್ದು ಅವರೇ ಹೇಳಿರೋದು ಎಲ್ಲರಲ್ಲೂ ಅಚ್ಚರಿಯನ್ನ ತರಿಸ್ತಾ ಇದೆ. ದೊಡ್ಡ ವೇದಿಕೆಯೊಂದರಲ್ಲಿ ಅವರು ಈ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಅಂದಹಾಗೆ ಈ ವಿಚಾರವನ್ನ ರವಿ ಬಸರೂರು ಹೇಳಿರೋದು ತೆಲುಗಿನ ಕಲ್ಟ್ ಸಿನಿಮಾ ಲಾಂಚಿಂಗ್ ಕಾರ್ಯಕ್ರಮದ ವೇದಿಕೆಯಲ್ಲಿ. ವಿಶ್ವಕ್ ಸೇನ್ ನಟನೆಯ ಈ ಸಿನಿಮಾ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿಶ್ವಕ್ ಸೇನ್ ರವಿ ಬಸರೂರು ಅವರಿಗೆ 35 ಲಕ್ಷ ರೂಪಾಯಿ ಬೆಲೆಯ ರೋಲೆಕ್ಸ್ ವಾಚನ್ನ ಉಡುಗೊರೆಯಾಗಿ ನೀಡ್ತಾರೆ. ಆ ನಂತರ ಮಾತನಾಡೋ ರವಿ ಬಸರೂರು ಎಮೋಷನಲ್ ಆಗ್ತಾರೆ. ತಮ್ಮ ಜೀವನದ ಕರಾಳ ಘಟ್ಟವನ್ನ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ. ನಾನು 18ನೇ ವಯಸ್ಸಿನಲ್ಲಿ 2 ಬಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ದೆ. ನನಗೆ ಈ ಜೀವನ ಬೇಕಾಗಿರಲಿಲ್ಲ. ಆದರೆ 2 ಬಾರಿ ನನ್ನನ್ನು ಬದುಕಿಸಿಬಿಟ್ರು. 2ನೇ ಬಾರಿ ನನ್ನನ್ನು ಬದುಕಿಸಿದವರು ನನ್ನ ಸಂಗೀತವನ್ನ ಕೇಳಿದ್ರು, ನನಗೆ ಕೀಬೋರ್ಡ್ ಅನ್ನ ಕೊಡಿಸಿದ್ರು, 35,000 ರೂಪಾಯಿ ಹಣವನ್ನ ನೀಡಿದ್ರು. ಆ ದಿನ ನಾನು ನನ್ನ ಹೆಸರನ್ನ ರವಿ ಅಂತ ಬದಲಾಯಿಸಿಕೊಂಡೆ. ನನ್ನನ್ನು ಬದುಕಿಸಿದ ವ್ಯಕ್ತಿಯ ಹೆಸರು ರವಿ ಅಂತ ಹೇಳ್ಕೊಂಡಿದ್ದಾರೆ. ನನಗೆ 25 ವರ್ಷಗಳ ಅನುಭವ ಇದೆ. ನಾನು ಯಾವಾಗಲೂ ಒಳ್ಳೆಯ ಸಂಗೀತ ನೀಡಲು ಪ್ರಯತ್ನಿಸ್ತಾ ಇದ್ದೀನಿ. ನನಗೆ ಇವತ್ತು ವಿಶ್ವಕ್ ಸೇನ್ ಅವರು ಈ ಉಡುಗೊರೆ ನೀಡೋ ಮೂಲಕ ನನ್ನನ್ನು ಪ್ರಶಂಸಿಸಿದ್ದಾರೆ. ಸಂಗೀತದ ಬಗ್ಗೆ ನನಗೆ ಇರುವ ಬದ್ಧತೆಯನ್ನ ಮೆಚ್ಚಿದ್ದಾರೆ. ಇದು ಕೇವಲ ವಾಚಲ್ಲ, ಸಂಗೀತಗಾರರಿಗೆ ಸಿಕ್ಕ ಮೆಚ್ಚುಗೆ ಅಂತ ರವಿ ಬಸರೂರು ಹೇಳ್ಕೊಂಡಿದ್ದಾರೆ. ಇದು ನಿಜಕ್ಕೂ ಎಲ್ಲರಿಗೂ ಅಚ್ಚರಿ ತರಿಸ್ತಾ ಇದೆ. ಈ ಹಿಂದೆ ಅಂದ್ರೆ ಕೆಜಿಎಫ್ ಮೊದಲ ಸಿನಿಮಾ ಸೂಪರ್ ಹಿಟ್ ಆಗಿದ್ದಾಗ ತಮಿಳಿನ ಬಿಹೈಂಡ್ ವುಡ್ ಮೀಡಿಯಾ ಕಡೆಯಿಂದ ರವಿ ಬಸರೂರು ಅವರಿಗೆ ಮೆಡಲ್ ನೀಡಿ ಸನ್ಮಾನ ಮಾಡಲಾಗಿತ್ತು. ಆ ಹೊತ್ತಲ್ಲಿ ವೇದಿಕೆಯಲ್ಲಿ ಮಾತನಾಡುವಾಗ ತಮ್ಮ ಒರಿಜಿನಲ್ ಹೆಸರು ರವಿ ಅನ್ನೋದಲ್ಲ ಅನ್ನೋದನ್ನ ಹೇಳ್ಕೊಂಡಿದ್ರು. ಹಾಗೆ ತಮಗೆ ಕೀಬೋರ್ಡ್ ಕೊಡಿಸಿದ್ದ ವ್ಯಕ್ತಿಯ ಹೆಸರನ್ನೇ ತಾವು ಇಟ್ಕೊಂಡು ಅವರು ಮಾಡಿದ್ದ ಸಹಾಯದ ಋಣವನ್ನ ತೀರಿಸ್ತಾ ಇರೋ ವಿಚಾರವನ್ನ ಹೇಳ್ಕೊಂಡಿದ್ರು. ಆದ್ರೆ ತಮ್ಮ ಜೀವನದಲ್ಲಿ ಆತ್ಮಹತ್ಯೆ ಬಗ್ಗೆಯೂ ಆಲೋಚನೆ ಮಾಡುವಂತ ದಿನಗಳು ಬಂದಿದ್ವು ಅನ್ನೋದನ್ನ ಈಗಲೇ ರವಿ ಬಸರೂರ್ ರಿವೀಲ್ ಮಾಡ್ತಾ ಇರೋದು. ಒಂದು ಕಡೆ ರವಿ ಅನ್ನೋ ಹೆಸರನ್ನ ಅವರಿಗೆ ಧನ್ಯವಾದ ತಿಳಿಸೋ ಸಲುವಾಗಿ ಇಟ್ಕೊಳ್ಳೋ ಇವರು, ಇನ್ನೊಂದು ಕಡೆ ತಮ್ಮ ಊರಿನ ಹೆಸರನ್ನ ಸೇರಿಸಿಕೊಂಡು ಹುಟ್ಟೂರಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಆದರೆ ಇದು ಕೇವಲ ನಾಮಕಾವಸ್ಥೆಗೆ ಮಾತ್ರವಲ್ಲ ಅನ್ನೋದಕ್ಕೆ ತಮ್ಮ ಹುಟ್ಟೂರಲ್ಲೇ ಬೃಹತ್ ಸ್ಟುಡಿಯೋ ನಿರ್ಮಿಸಿರೋದೇ ಸಾಕ್ಷಿ. ಸಾಮಾನ್ಯವಾಗಿ ಮ್ಯೂಸಿಕ್ ಸ್ಟುಡಿಯೋಗಳನ್ನೆಲ್ಲ ಆಯಾ ರಾಜ್ಯಗಳ ಕ್ಯಾಪಿಟಲ್ ಸಿಟಿಯಲ್ಲಿ ನಿರ್ಮಿಸ್ತಾರೆ. ವ್ಯವಹಾರದ ದೃಷ್ಟಿಯಿಂದಲೂ ಕೂಡ ಅದು ಸರಿ ಮಾರ್ಗ ಅನ್ನೋದನ್ನ ಎಲ್ಲರೂ ಒಪ್ಪಿಕೊಳ್ತಾರೆ. ಆದರೆ ಅದಕ್ಕೆ ಸೆಡ್ಡು ಹೊಡೆದು ತಮ್ಮ ಹುಟ್ಟೂರಲ್ಲೇ ಬೃಹತ್ ಸ್ಟುಡಿಯೋ ನಿರ್ಮಿಸಿ ಅಲ್ಲಿಯೇ ತಮ್ಮ ಸಂಗೀತದ ಕೆಲಸಗಳನ್ನು ಮಾಡೋ ನಿರ್ಧಾರವನ್ನ ರವಿ ಬಸರೂರು ಕೈಗೊಳ್ತಾರೆ. ಅದರ ಹಿಂದೆ ಕೂಡ ಒಂದು ಬಲವಾದ ಕಾರಣ ಇರುತ್ತೆ ಅನ್ನೋದನ್ನ ಅವರೇ ಈ ಹಿಂದೆ ಬಹಿರಂಗಪಡಿಸಿದ್ರು. ಹುಟ್ಟೂರನ್ನ ಬಿಟ್ಟು ಬೆಂಗಳೂರಿಗೆ ಬರುವಾಗ ಮತ್ತೆ ಹಳ್ಳಿಗೆ ಹಿಂದಿರುಗಿ ಬರೋದಾಗಿ ಮಾತು ಕೊಟ್ಟಿರ್ತಾರೆ. ಅದರಂತೆಯೇ ಅಲ್ಲೇ ಸುಸಜ್ಜಿತವಾದ ದೊಡ್ಡ ಮ್ಯೂಸಿಕ್ ಸ್ಟುಡಿಯೋವನ್ನ ನಿರ್ಮಿಸಿದ್ದಾರೆ. 1 ಎಕರೆ ಜಾಗದಲ್ಲಿ ತಮ್ಮ ಮನೆಯ ಬಳಿಯೇ ತಲೆ ಎತ್ತಿರೋ ಈ ಸ್ಟುಡಿಯೋದಲ್ಲಿ ಲೈವ್ ರೆಕಾರ್ಡಿಂಗ್ ಮಾಡೋದಕ್ಕೆ ದೊಡ್ಡದಾದ ಓಪನ್ ಸ್ಟುಡಿಯೋ, ಕಂಪೋಸಿಂಗ್, ಡಬ್ಬಿಂಗ್ ಸೇರಿದಂತೆ ಎಲ್ಲಾ ಕೆಲಸಗಳನ್ನ ಮಾಡಿಕೊಳ್ಳಬಹುದಾಗಿದೆ. ಉಗ್ರಂನಿಂದ ಶುರುವಾದ ರವಿ ಬಸರೂರ್ ಸಂಗೀತ ನಿರ್ದೇಶನ ಜರ್ನಿಗೆ ದೊಡ್ಡ ತಿರುವು ಕೊಟ್ಟಿದ್ದು ಕೆಜಿಎಫ್ ಅನ್ನೋದು ಗೊತ್ತಿರೋ ವಿಚಾರವೇ. ಮೊದಲ ಭಾಗವೇ ಕಮರ್ಷಿಯಲ್ ಆಗಿ ಕನ್ನಡದ ಇಂಡಸ್ಟ್ರಿ ಹಿಟ್ ಆಯಿತು. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ತು. ಅಮ್ಮನ ಸೆಂಟಿಮೆಂಟ್ ಬಿಜಿಎಂನಿಂದ ಹಿಡಿದು ರಾಕಿ ಬಾಯ್ ಆಕ್ಷನ್ ಬಿಜಿಎಂ ತನಕ ಎಲ್ಲದರಲ್ಲೂ ರವಿ ಬಸರೂರು ಟ್ಯಾಲೆಂಟ್ ಎದ್ದು ಕಾಣಿಸ್ತಾ ಇತ್ತು. ಅದರ ಬೆನ್ನಲ್ಲೇ ಪರಭಾಷೆಗಳಲ್ಲಿ ರವಿ ಬಸರೂರ್ಗೆ ಬೇಡಿಕೆ ಶುರುವಾಯಿತು. ತೆಲುಗು, ಹಿಂದಿ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಸಂಗೀತವನ್ನ ನೀಡಿದ್ರು. ಆದರೆ ಕೆಜಿಎಫ್ 1000 ಕೋಟಿ ಬಾಚಿಕೊಂಡಿದ್ದೆ ತಡ ಭಾರತೀಯ ಚಿತ್ರರಂಗದಲ್ಲಿ ರವಿ ಬಸರೂರ್ ಹೆಜ್ಜೆ ಇನ್ನಷ್ಟು ಗಟ್ಟಿಯಾಗಿ ಬೇರೂರಿ ಬಿಡಿತು. ಸದ್ಯ ಸಾಲು ಬಿಗ್ ಪ್ರಾಜೆಕ್ಟ್ಗಳನ್ನ ಕೈಯಲ್ಲಿಟ್ಕೊಂಡಿರೋ ರವಿ ಬಸರೂರು ತಮ್ಮ ಜೀವನದಲ್ಲಿ ಹೀಗೂ ಆಗಿತ್ತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಸೂಸೈಡ್ ಹಂತಕ್ಕೆ ಹೋಗಿ ಮತ್ತೆ ತಮ್ಮ ಜೀವನವನ್ನ ಸರಿಪಡಿಸಿಕೊಂಡಿದ್ದು ಮಾತ್ರವಲ್ಲದೆ ಇಡೀ ವಿಶ್ವವೇ ತಮ್ಮ ಕಡೆಗೆ ನೋಡುವ ರೇಂಜ್ಗೆ ರವಿ ಬಸರೂರು ಬೆಳೆದಿದ್ದಾರೆ. ಅವರ ಜೀವನ ಎಲ್ಲರಿಗೂ ಸ್ಫೂರ್ತಿ ಅನ್ನೋದು ನಿಜ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.